ಹೇಗಿದ್ಯಪ್ಪ ರಾಮು? ಅತ್ತೆ ಮಾವ ಯಾವಾಗ ಬಂದ್ರಿ? ಹಾ ನೀನೇನು ಗಾಬರಿ ಆಗ್ಬೇಕಾಗಿಲ್ಲ. ಸೀತನ ನಿನಗೆ ಗಂಟು ಹಾಕ್ಬೇಕು ಅಂತ ಅವರೇನು ಓಡ್ ಬಂದಿಲ್ಲ. ಬೆಂಗಳೂರಿನ ಶ್ರೀಮಂತ ಗಂಡೊಟ್ಟಿಗೆ ಸೀತಾ ಮದುವೆ ಆಗಲೇ ಫಿಕ್ಸ್ ಆಗ್ಬಿಟ್ಟಿದೆ. ನಿಶ್ಚಿತಾರ್ಥನ ಮುಗಿಸ್ಕೊಂಡು ಮದುವೆ ಬಟ್ಟೆ ತಗೊಳ್ಳೋ ಅಂತ ಬೆಂಗಳೂರು ಬಂದಿದ್ದಾರೆ ಅಷ್ಟೇ. ಅಷ್ಟೇನಾ? ನಂಗೂ ಸಮಾಧಾನ ಆಯ್ತು. ಸೀತಾ ಬರ್ಲಿಲ್ವಾ? ಬಂದಿದ್ದಾಳೆ, ಒಳಗ್ ರೂಮಲ್ಲಿ ಇದ್ದಾಳೆ ನೋಡು. ಮಾರ್ಕೆಟ್ ಹೋಗಿ ಬರ್ತೀನಿ. ಇಷ್ಟು ಚೆನ್ನಾಗಿದ್ದಾಳ? ಹೇಗಿದ್ಯಾ ಸೀತಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಎರಡಕ್ಷರ ಕಾಟಾಚಾರ ಕೇಳ್ದಾಗಿತ್ತು. ಇನ್ನೂ ಬದಲಾಗಿ ಇಲ್ಲ. ಬದಲಾಗಿದ್ದಿದ್ರೆ ಒಳಗ್ ಬಂದ್ ಮಾತಾಡಿಸ್ತಿದ್ದ. ನನ್ನ ಹಣೆ ಬರಹ ಯಾರಿಗ್ ತಪ್ಸಕ್ ಸಾಧ್ಯ? ಸೀತಾ ಇಷ್ಟು ಚೆನ್ನಾಗಾಗ್ತಾಳೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕಾಗೇನು ಗಿಳಿಯಾಲಿಕ್ ಸಾಧ್ಯ ಅಂತ ನನಗೀಗ ಗೊತ್ತಾಯ್ತು. ಸೀತಾ ಇಷ್ಟು ಚೆನ್ನಾಗಾಗ್ತಾಳೆ ಅಂತ ಗೊತ್ತಿದ್ದಿದ್ರೆ ನನ್ ಮಾವಂಗೆ ಹಾಗೆ ಕಾಗದನೇ ಬರೀತಿರ್ಲಿಲ್ಲ. ಈಗ ಯಾವ ಮುಖ ಇಟ್ಕೊಂಡು ಕೇಳಲಿ? ಮದುವೆ ಬೇರೆ ನಿಶ್ಚಯ ಆಗ್ಬಿಟ್ಟಿದೆ. ನಾನು ಕವಿಗಳ ವರ್ಣನೆ ಗುಂಗಿನಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ. ನಮ್ಮ ಹಣೆ ಬರನೇ ಇಷ್ಟು. ಹೆಣ್ಣಿದ್ದಾಗ ಕಣ್ಣಿರಲ್ಲ, ಕಣ್ಣಿದ್ದಾಗ ಹೆಣ್ಣಿರಲ್ಲ. ಕೊನೆ ಪ್ರಯತ್ನವಾಗಿ ಸೀತಾನ ಒಂದ್ಸರಿ ಕೇಳಿ ನೋಡಿದ್ರೆ ಅವಳ ಮನಸ್ಸಿನಲ್ಲಿ ಈಗ ಏನಿದೆ ಅಂತ ಗೊತ್ತಾಗುತ್ತೆ. ನಾನು ಅವನು ಗಮನಿಸಿದೆ ರೀ. ಅವನು ಸೀತನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ. ಅವಳು ಶ್ರೀಮಂತನ ಮದುವೆ ಆಗ್ತಾಳೆ ಅಂತ ಅವನು ಹೊಟ್ಟೆಲಿ ಉರಿ ಎತ್ತಿರ್ಬೇಕು. ಆಮೇಲೆ ಏನೇನೋ ಲೆಕ್ಕಾಚಾರ ಹಾಕ್ತಾ ತನ್ನ ರೂಮಿಗೆ ಹೊರಟೋದ. ಬಹುಶಃ ಈ ಮದ್ವೆನ ಹೇಗ್ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ನೋಡಿ ಬೇಕಾದ್ರೆ ಸೀತನ್ನ ತಾನೇ ಮದ್ವೆ ಆಗ್ತೀನಿ ಅಂತ ಅವನಾಗಿ ಬಂದು ಸೀತಾ ಹತ್ರನೂ ನಿಮ್ ಹತ್ರನೂ ಹೇಳ್ತಾನೆ. ಅವನ ಮಾತು ಕೇಳಿ ನೀವು ಮದ್ವೆ ಕ್ಯಾನ್ಸಲ್ ಮಾಡ್ತೀರಾ? ಆಮೇಲೆ ಮತ್ತೆ ಪುನಃ ತಾನು ಮದ್ವೆ ಆಗೋಲ್ಲ ಅಂತ ಕೂತ್ಕೊಂಡ್ರೆ ಸೀತನ್ಗೆ ಶ್ರೀಮಂತ ಗಂಡು ತಪ್ಪು ಹೋಗುತ್ತೆ ಅನ್ನೋ ಪ್ಲಾನ್ ಇರ್ಬೇಕು. ಅವನೆಲ್ಲಾದ್ರೂ ಬಂದ್ ಹಾಕಿ ಕೇಳಿದಾಗ ನೀವೇನಾದ್ರೂ ಹೂ ಅಂದ್ರೆ ಜಾಗ್ರತೆ ನೋಡ್ಕೊಂಡು. ನಾನೇ ಹೇಳಿ ನಂಗೆ ತಲೆ ಕಟ್ಟಿದ್ಯಾ? ನಾನು ಆವಾಗ್ಲೇ ಸೀತಾಗೂ ಎಚ್ಚರಿಕೆ ಕೊಟ್ಟಿದ್ದೀನಿ.